ಎಲ್ಲರಿಗೂ ನಮಸ್ಕಾರ. ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ. ಧನುರ್ಮಾಸ ಸ್ಟಾರ್ಟ್ ಆಗಿದೆ. ಧನುರ್ಮಾಸದಲ್ಲಿ 1 ತಿಂಗಳು ಕೂಡ ಪೂಜೆನ ಮಾಡ್ತಾರೆ. ಮನೆಯಲ್ಲಿ ಪೂಜೆ ಮಾಡೋರು ಮಾಡ್ತಾರೆ, ಇಲ್ಲ ಅಂದರೆ ಅಶ್ವತ್ಥಕಟ್ಟೆ ಮತ್ತು ನವಗ್ರಹ ಇರೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾರೆ. ಈ ಪೂಜೆನ ಸ್ಟಾರ್ಟ್ ಮಾಡಿದ್ರೆ ಕಂಪ್ಲೀಟ್ ಮಾಡೋ ತನಕ ಮಧ್ಯದಲ್ಲಿ ಬಿಡಬಾರ್ದು. ಹಾಗಾಗಿ ನಿಮ್ಮ ಪೀರಿಯಡ್ ಸ್ಟೇಟ್ನ ನೋಡಿಕೊಂಡು ಪೂಜೆನ ಸ್ಟಾರ್ಟ್ ಮಾಡಿ. ನಂತರ ಈ ಪೂಜೆನ 5 ದಿನ, 9 ದಿನ, 21 ದಿನ ನಿಮ್ಮ ಇಷ್ಟಾರ್ಥ ಏನಾದರೂ ಒಂದು ಒಳ್ಳೆ ಕೆಲಸಕ್ಕೆ ಸಂಕಲ್ಪ ಮಾಡಿ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಧನುರ್ಮಾಸ ಪೂಜೆನ ಯಾರು ಬೇಕಾದರೂ ಮಾಡ್ಬೋದು. ಹಾಗೆ ಅಕ್ಷತ ಮರಕ್ಕೆ ಪೂಜೆ ಸಲ್ಲಿಸಿ ಪ್ರದಕ್ಷಿಣೆ ಹಾಕಿ ನಂತರ ಅರಳಿ ಮರದ ಬುಡದಲ್ಲಿ ಕಪ್ಪು ಇರುವೆಗಳು ತುಂಬ ಇರುತ್ತೆ. ಅದಕ್ಕೆ ನಾವು ಸಕ್ಕರೆ ಹಾಕೋದ್ರಿಂದ ಹಣಕಾಸಿನ ಏನೇ ಬ್ಲಾಕೇಜಸ್ ಇದ್ರೂ ಪರಿಹಾರ ಆಗುತ್ತೆ. ಜೊತೆಗೆ ಶನಿದೇವರಿಗೂ ಪ್ರಿಯವಾಗುತ್ತೆ. ಜೊತೆಗೆ ಲಕ್ಷ್ಮಿಯ ಅನುಗ್ರಹನೂ ಸಿಗುತ್ತೆ. ನಂತರ ನಾನು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ಅಲ್ಲೂ ಕೂಡ ಎಳ್ಬತ್ತಿನ ಹಚ್ಚಿದ್ವಿ. ಎಳ್ಬತ್ತಿ ಹಚ್ಚೋದ್ರಿಂದನೂ ಒಳ್ಳೆಯದಾಗುತ್ತೆ.